ಹೆಗ್ಗವಾಡಿಪುರ ದೇಶವಳ್ಳಿ ಗ್ರಾಮದಲ್ಲಿ ಅದ್ದೂರಿ ಬಸವ ಜಯಂತ್ಯೋತ್ಸವ. ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿಪುರ ದೇಶವಳ್ಳಿ ಗ್ರಾಮದಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಹೆಗ್ಗವಾಡಿಪುರದ ಶ್ರೀ ಗಣಪತಿ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆದು ಅಲಂಕೃತ ಪಲ್ಲಕ್ಕಿಯಲ್ಲಿ ಬಸವೇಶ್ವರರ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಿ ಎರಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಬಸವ ಜಯಂತ್ಯೋತ್ಸವ ಅಂಗವಾಗಿ ಗ್ರಾಮಗಳನ್ನು ಹಸಿರು ತೋರಣ, ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿತ್ತು. ಮೆರವಣಿಗೆ ಹಾದು ಹೋಗುವ ರಸ್ತೆಯ ಮೇಲೆ ಬಣ್ಣ ಬಣ್ಣದ ಚಿತ್ತಾರ ಬಿಟ್ಟು ಸ್ವಾಗತಿಸಲಾಯಿತು. ಪ್ರಸಾದ ವಿತರಣೆ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾಯಂ ಆಹ್ವಾನಿತರಾದ ಹೆಗ್ಗವಾಡಿಪುರ ಮಹೇಶ್ ಕುಮಾರ್ ಮಾತನಾಡಿ, ದೇಶಗಳು ಬೇಯುತ್ತಿವೆ, ರಾಜ್ಯಗಳು ಅಳಿಯುತ್ತಾ ಇವೆ, ಜಿಲ್ಲೆಗಳು ಬೇಯುತ್ತಿವೆ, ಗ್ರಾಮಗಳು ನಶಿಸ್ತಾ ಇವೆ, ಜಾತಿ ದೇಶ ರಾಜ್ಯ ಎಲ್ಲ ವಿಶ್ವ ಕುಲವನ್ನೇ ನಾಶ ಮಾಡ್ತಿವೆ. ಅಣ್ಣ ಬಸವಣ್ಣ ಎಲ್ಲರಿಗೂ ಸಮೃದ್ಧಿ ನೀಡಿ ವಿಶ್ವವನ್ನೇ ಒಂದು ಮಾಡು ಬಸವಣ್ಣ 800 ವರ್ಷಗಳ ಹಿಂದೆ ಸಮಾನತೆ ಹೋರಾಟ ಮಾಡಿದ್ರು, ಅವರನ್ನ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಮೆರವಣಿಗೆಯಲ್ಲಿ ಮುಖಂಡರಾದ ಭಾನು, ಶಿವಕುಮಾರ್, ರಾಜು, ಬಸವರಾಜು, ಮಹದೇವಪ್ಪ, ನಾಗರಾಜು, ಸತೀಶ್, ಮರಿಸ್ವಾಮಿ, ಪರಶಿವ, ಪುಟ್ಟಸ್ವಾಮಿ ಗೌಡ, ಗಾಡಿ ಮಹೇಶ್, ಬಸವಣ್ಣ ಹಾಗೂ 2 ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ.